ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೋನಿಕಾ ಗೌಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸೋನಿಕಾ ಅಂತ. ನಮ್ಮೂರು ಹಾಸನ ಚನ್ನರಾಯಪಟ್ಟಣ, ಬಟ್ ನಾನು ಇರೋದು ಆಗ್ರಾದಲ್ಲಿ. ಇಲ್ಲಿ ಸುತ್ತಮುತ್ತ ನಾನು ತಿರುಗಾಡ್ತಾ ಇರ್ತೀನಿ. ಹಾಗೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಅಸ್ಸಾಂ ಗುವಾಹಟಿಯಲ್ಲಿದ್ದೀನಿ. ಏನಕ್ಕೆ ಬಂದೆ ಅಂದರೆ ಮೇಘಾಲಯ ಟ್ರಿಪ್ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲಿಗೆ ಬಂದಿದ್ದೀನಿ ಅಂದರೆ ಒಂದು 51 ಶಕ್ತಿಪೀಠದಲ್ಲಿ ಇದು ಒಂದು ಶಕ್ತಿಪೀಠ, ಕಾಮಾಖ್ಯ ಟೆಂಪಲ್ಲು. ಸೊ ಆ ದೇವಿ ದರ್ಶನ ಕೊಡಬೇಕು ಅಂತ ಬರ್ದಾಗಿತ್ತು ಅನಿಸುತ್ತೆ. ಸೊ ಮಿಸ್ಸೇ ಮಾಡ್ಕೊಳ್ಳೋದು ಬೇಡ, ಇವತ್ತು ಉಳ್ಕೊಂಡು ಮೊನ್ನೆ ಬೆಳಗ್ಗೆಗೆ ನಾನು ದೇವಿ ದರ್ಶನ ಮಾಡ್ಕೊಂಡೆ ಹೋಗೋಣ, ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ನನ್ನ ಟ್ರಿಪ್ಪು ಅಂತ ಅಂದ್ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿಯಿಂದ ನಾನು ಹೋದೆ. ಬಟ್ ಅವತ್ತು ನೈಟು ನಾನು ಎಲ್ಲ ಕಡೆ ವಿಚಾರಿಸ್ಕೊಳ್ತಾ ಇದ್ದೆ. ಇಲ್ಲಿ ಟೂರಿಸ್ಟ್ ಅಂತ ಅಂದರೆ ಸಾಕು, ಜಾಸ್ತಿನೇ ದುಡ್ಡನ್ನ ಹೇಳ್ತಾರೆ. ಸೊ ಕೇಳಿ ಮಾಡಿ ಎಷ್ಟು ಕಮ್ಮಿ ಆಗುತ್ತೋ ನಾವು ಅಷ್ಟರಲ್ಲಿ ನಾವು ಟ್ರಿಪ್ನ ಮುಗಿಸ್ಬೇಕಿತ್ತು. ಯಾಕೆ ಅಂದರೆ ಸುಮ್ಮನೆ ಕೊಡೋರಿದ್ರೆ ಗ್ಯಾರಂಟಿ ಮುಂಡ ಮೋಚ್ಕೊಂಡಂಗೆ. ಸೊ ಫುಡ್ಡು ಸ್ವಲ್ಪ ಇಲ್ಲಿ ಸೌತ್ ಇಂಡಿಯನ್ಸು ಜಾಸ್ತಿ ಇದ್ದರು, ಮತ್ತು ಇಲ್ಲಿ ನಮ್ಮ ಕನ್ನಡದವರು ತುಂಬ ಜನ ಸಿಗ್ತಾಯಿದ್ರು. ಯಾಕೆಂದರೆ ಕನ್ನಡ ಶಬ್ದ ನನ್ನ ಕಿವಿಗೆ ಬೀಳ್ತಾ ಇತ್ತು. ನಾನು ಬಂದಿದ್ದ ಟೈಮ್ ಯಾವಾಗ ಅಂತ ಅಂದರೆ ಡಿಸೆಂಬರ್ 2ನೇ ತಾರೀಕು ನಾನು ಹೊರಟಿದ್ದು. ಸೊ ಆಗ್ರಾದಿಂದ ಇಲ್ಲಿಗೆ ಬರೋದಕ್ಕೆ ನನಗೆ ಟ್ರೈನಲ್ಲಿ ಒಂದು 2 ಡೇಸ್ ಹಿಡಿದ್ಬಿಡುತ್ತೆ. ಹೆವಿ ಜರ್ನಿ ಮಾಡಬೇಕು. ಇಲ್ಲಿನ ಜಾಗ ಹೇಗೆ ಅಂತಂದರೆ ಫುಲ್ಲು ತುಂಬ ಮಳೆ ಟೈಮಲ್ಲಿ ಮಳೆ. ಈಗಂತೂ ಕೋಲ್ಡ್ ಇತ್ತು, ಜಾಸ್ತಿ ಮಳೆ ಇರಲಿಲ್ಲ. ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ. ಇಲ್ಲಿ ಬೆಳಗ್ಗೆ 4:30ಗೆ ಬೆಳಕರಿಯೋದ್ರಿಂದ ನಾನು 4:30ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು 5:30 ಅಷ್ಟರೊಳಗೆ ನಾನು ಇಲ್ಲಿ ದರ್ಶನಕ್ಕೆ ನಿಂತಿದ್ದೀನಿ. ಬಟ್ ನಾನು ನಿಂತಿರೋ ಯಾವ ಜಾಗ ಅಂದರೆ ಇದು VIP ಟಿಕೆಟ್ ತೊಗೊಳ್ಳೋ ಜಾಗ. ಇಲ್ಲಿ ಡಿಫೆನ್ಸ್ಗಾಗಲಿ ಆರ್ಮಿಗೆ ಆಗಲಿ ID ಕಾರ್ಡಿಂದ ಏನಾದ್ರು ಯೂಸ್ ಆಗುತ್ತಾ ಅಂದರೆ ಏನು ಯೂಸ್ ಆಗೋಲ್ಲ. 500 ರೂಪಾಯಿ ಟಿಕೆಟ್ ತೊಗೊಂಡೇ ಬಿಡ್ತಾರೆ, ಅದು VIP ಟಿಕೆಟ್ ಆದರೆ. ಬಾಕಿದು ನನಗೆ ಗೊತ್ತಿಲ್ಲ, ಫ್ರೀ ಟಿಕೆಟಾ ಇಲ್ಲ ಹಾಗೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಡಬೇಕಾ, ಬಾಕಿ ನನಗೆ ಗೊತ್ತಿಲ್ಲ. ಬಟ್ ಫ್ರೀ ಟಿಕೆಟ್ಗೂ ಇದಕ್ಕೂ ಆಗಿದ್ದು ಒಂದೇ ಏನು ಅಂದರೆ ಇಬ್ಬರು ಒಟ್ಟಿಗೆ ಹೋದ್ವಿ, ತಲುಪಿದ್ವಿ. ಯಾಕೆಂದರೆ ಅಲ್ಲೂ ಅರ್ಧ ಜನ ಇದ್ರು, ಇಲ್ಲಿ ನಾನು ಹೋಗಿದ್ದ ಒಂದು ಟೈಮಿಂಗ್ಸ್ ಬಂದು ಹೇಗಾಗಿತ್ತು ಅಂದರೆ ಚಳಿಗಾಲದಲ್ಲಿ ಓಕೆ ವೆದರ್ ನಾರ್ಮಲ್ ಆಗೇ ಇತ್ತು. ಬಟ್ ಇಲ್ಲಿ ಸೆಕೆಯಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮಳೆ ಜಾಸ್ತಿ, ಮೋಡಗಳು ತುಂಬ ಕೆಳಗಡೆ ಕೂತಿರುತ್ತೆ, ತುಂಬಾ ಸೆಕೆ ಹ್ಯೂಮಿಡ್ ಅಂತ ಅನಿಸ್ತಾ ಇರುತ್ತೆ. ಸಡನ್ನಾಗಿ ಮಳೆ ಬರುತ್ತೆ, ಸೇಮ್ ಲೈಕ್ ಮಂಗಳೂರು ವೆದರ್ ಅಂತ ಅನ್ಕೋಬೋದು. ಮಳೆನೂ ಬರುತ್ತೆ, ಬಟ್ ಅಷ್ಟೇ ಸೆಕೆನೂ ಕೂಡ ಇರುತ್ತೆ. ಇಲ್ಲಿ ನೋಡಿ ಡಿವೈಡ್ ಮಾಡಿ ಆ ಕಡೆ ಟಿಕೆಟ್ನವ್ರು ಈ ಕಡೆ ಟಿಕೆಟ್ನವ್ರು ಬಿಟ್ಟಿದ್ದಾರೆ. ಬಟ್ ನಾನು ಅವ್ರನ್ನ ಕೇಳಿದೆ, ನೀವು ಎಷ್ಟು ಗಂಟೆ ಬಂದ್ರಿ ಅಂತ. 5:30 ಅಂತಂದರು. ಹೌದಾ, ಅವ್ರು ಕೇಳ್ತಿದ್ದಾರೆ, ಅವ್ರಿಗೂ ಖುಷಿ ಆಗ್ತಿದೆ, ನೀವು 5:30ಗೆ ಬಂದ್ರಾ ಟಿಕೆಟ್ ತೊಗೊಂಡು. ಸೊ ಆಮೇಲೆ ಅವರು ಅವರ ವೈಫ್ಗಳಿಗೆಲ್ಲ ಹೇಳೋದು, ನೋಡು ಅವರು 5:30ಗೆ ಬಂದಿದ್ದಾರಂತೆ, ನಾವು ಅವ್ರಿಗಿಂತ ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಫಸ್ಟ್ ಅವರೇ ಹೋದರು. ಅಯ್ಯೋ, ನಾನು ಅಂದ್ಕೊಂಡೆ ಏನಪ್ಪ ಸುಮ್ಮನೆ ಟಿಕೆಟ್ ತಗೊಂಡಿದ್ದೆಲ್ಲ ಸುಮ್ಮನೆ 500 ರೂಪಾಯಿ ಮುಂಡ ಮೋಚ್ತಲ್ಲ ಅಂತ ಅಂದ್ಬಿಟ್ಟು. ಮತ್ತು ಎಲ್ಲ ದೇವಸ್ಥಾನದಲ್ಲೂ ನಾರ್ಮಲಿ ಇರುತ್ತಲ್ಲ, ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ, ಏನು ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಇದು ಹಾಗೇ ತುಂಬ ಚಿಕ್ಕ ಗುಡಿ, ಕೆಳಗಡೆ ಕಲ್ಲು ಇರುತ್ತೆ, ಅಲ್ಲಿ ಫುಲ್ ನೀರು ಇರುತ್ತೆ, ಅದನ್ನು ಸ್ಪರ್ಶ ಮಾಡೋದು ನೋಡೋದಕ್ಕೂ ಕೂಡ ಚಾನ್ಸೇ ಇಲ್ಲ. ಮತ್ತು ಪೂಜೆ ಪುರಸ್ಕಾರ ಆ ಥರ ಇರಲಿಲ್ಲ, ಎಲ್ಲ ಫುಲ್ ಡಿಫ್ರೆಂಟ್ ಆಗಿತ್ತು. ಅಂದರೆ ಏನೋ ಒಂದು ಡಿಫ್ರೆಂಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಶಕ್ತಿಪೀಠದಲ್ಲಿ ನಂಬರ್ 1 ಅಂತ ಹೇಳ್ತಾರಲ್ಲ. ಇದ್ರ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕು ಅಂದರೆ ಕಾಮಾಖ್ಯ ಟೆಂಪಲ್ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ನೋಡಿ, ಇದ್ರ ಬಗ್ಗೆ ಇನ್ನೂ ಫುಲ್ಲು ಇನ್ಫಾರ್ಮೇಷನ್ ಸಿಗುತ್ತೆ. ಮುಂಚೆ ಎಲ್ಲ ನನಗೆ ಇದು ಈ ಶೋಕಿನೇ ಇರಲಿಲ್ಲ. ಏನಂದರೆ ಎಲ್ಲರೂ ಹೋದರೆ ಅಲ್ಲೇ ಏನಾರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಈಗ ಫೈನಲಿ ಇದೇನೋ ನೋಡೋದಕ್ಕೆ ಚೆನ್ನಾಗಿದೆ, ಇಲ್ಲಿ ಬಂದಿದ್ದು ಅಂತ ಇನ್ನು ಮುಂದೆ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅಂದರೆ ನಂಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಒಂದು 100 ರೂಪೀಸ್ 50 ರೂಪೀಸ್ಗೆ ಏನೇನು ಎತ್ಕುತ್ತೋ ಅದನ್ನ ಒಂದು 4-5 ಎತ್ಕೊಂಡು ಬಂದ್ಬಿಟ್ಟು. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇರೋದು. ಈಗ ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಈಗ ಗುವಾಹಟಿಯಿಂದ ನೆಕ್ಸ್ಟು ಶಿಲಾಂಗು, ಅಲ್ಲಿಗೆ ಒಂದು ಆಲ್ಮೋಸ್ಟ್ ಇದು ತುಂಬ ದಿನ ಆಯಿತು. ಯಾಕೆಂದರೆ ನಾನು ಹೋಗಿ ಬಂದಿದ್ದಕ್ಕೂ 2 ಮಂತ್ಸ್ ಮೇಲಾಯಿತು. ಸೊ ಎಷ್ಟು ಅವರ್ ಹಿಡಿತು ಅನ್ನೋದು ನನಗೆ ಅಂದಾಜೆ ಸಿಗ್ತಾ ಇಲ್ಲ. ಸೊ ಇಲ್ಲಿ ಓನ್ ಗಾಡಿ ಮಾಡ್ಕೊಂಡು ಹೋಗ್ಬೋದು ಅಥವಾ ಶೇರಿಂಗ್ ಕ್ಯಾಬಲ್ಲೂ ಮಾಡ್ಕೊಂಡು ಹೋಗ್ಬೋದು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಹಾಗೆ. ಬಟ್ 4 ಜನದ ಮೇಲೆ ಕೂರಿಸೋದಿಲ್ಲ. ಈ ಸಿಟಿ ನೋಡಿದ್ರೆ ನಂಗೆ ಅನ್ನಿಸ್ತು ಒಂಥರ ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ಇಲ್ಲಿ ನಾರ್ತ್ ಸೈಡ್ ಬಂದಾಗ ನನಗೆ ಯಾವ ಸಿಟಿನೂ ಇಷ್ಟ ಆಗ್ತಾ ಇರಲಿಲ್ಲ. ಚಂಡೀಗಢ ಒಂದು ಚೆನ್ನಾಗಿದೆ, ಅದು ಬಿಟ್ಟರೆ ಎಷ್ಟು ಟ್ರಾಫಿಕ್ ಅಂದರೆ ಯಪ್ಪ. ನಾವಂತೂ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಸೀದಾ ಹೋಟೆಲ್ವರೆಗೂ ನಡ್ಕೊಂಡೇ ಹೋಗಿದ್ದೀವಿ. ಯಾರಿಗೆ ಬೇಕು ಇಷ್ಟೊಂದು ಟ್ರಾಫಿಕ್ ಸುತ್ಕೊಂಬರೋದು ಅಂತ. ಇಲ್ಲೊಂದು ಪೊಲೀಸ್ ಬಜಾರ್ ಅಂತ ಇದೆ, ಅಲ್ಲಿಗೆ ಇಷ್ಟೊಂದು ರಶ್ಶು. ಅಂದರೆ ಲೈಕ್ ಒಂಥರ ಈ ಸಿಟಿ ಸೆಂಟರ್ ಅನಿಸುತ್ತೆ. ಮತ್ತು ಹುಡುಗಿರು ಚೆನ್ನಾಗಿದ್ದಾರೆ, ಬೆಳ್ಳಕ್ಕೆ ಚೆನ್ನಾಗಿದ್ದಾರೆ. ಬಟ್ ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ನನಗೆ ಗುವಾಹಟಿ ಒಂಥರ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಶಿಲಾಂಗಲ್ಲಿ ಏನು ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಹೇಗೆ ಅಂದರೆ ಒಂದು ಗಾಡಿ ಮುಂದೆ ಕಡೆ ನಿಂತಿದೆ ಅಂದರೆ ಅದನ್ನು ಓವರ್ಟೇಕ್ ಮಾಡೋಂಗೇ ಇಲ್ಲ. ಆ ಗಾಡಿ ಮೂವ್ ಆದಮೇಲೆ ಆಗಲೇ ಹೋಗಬೇಕು. ಯಾಕೆಂದರೆ ಇಲ್ಲಿ ಜಾಗ ಕಮ್ಮಿ, ಫುಲ್ಲು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಜಾಗ ಕಮ್ಮಿ ಆಗಿರೋದ್ರಿಂದ ಈ ಥರನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ಹೆಚ್ಚು ಕಮ್ಮಿ ನೀವು ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಕಡೆಗೆ 10 ನಿಮಿಷದಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ 1.5 ಗಂಟೆ ಹಿಡಿಬೋದು. ಅದು ಹೇಳೋದಕ್ಕೆ ಆಗಲ್ಲ.
ಈಗ ನಾನು ಬಂದಿರೋದು ಶಿಲಾಂಗ್ ಹತ್ರ ಪೊಲೀಸ್ ಬಜಾರ್ ಅಂತ ಅಂದ್ಬಿಟ್ಟು ಇದು ಎಲ್ಲದಕ್ಕೂ ಸೆಂಟರು. ಏನೇ ಪರ್ಚೇಸ್ ಮಾಡೋದಾದ್ರೆ ಏನೇ ತಿನ್ನೋದಾದರೂ ಜನ ಇಲ್ಲಿಗೆ ಬಂದು ಸೇರ್ತಾರೆ. ಮತ್ತು ಇದು ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ತುಂಬಾ ಇರುತ್ತೆ. ಮತ್ತು ವೆದರ್ ಅಂತೂ ಫುಲ್ಲು ಚಿಲ್ಡ್ ಆಗಿತ್ತು, ಫುಲ್ ಕೋಲ್ಡ್ ಅಂದರೆ ಕೋಲ್ಡು. ಮತ್ತು ಇಲ್ಲಿ ಐಟಮ್ಸ್ಗಳನ್ನ ನಾನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮೆಣಸಿನ್ಕಾಯಿ ಅಂತೆ, ಸಖತ್ತು ಖಾರ ಇರುತ್ತೆ, ಮತ್ತು ಪೆಪ್ಪರು, ಮತ್ತು ಇದೇನೋ ಗೊತ್ತಿಲ್ಲ, ತುಂಬ ಡಿಫ್ರೆಂಟಾಗಿತ್ತು. ಸೊ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ, ಅದರಲ್ಲಿ ಸಿಕ್ಕಾಬಟ್ಟೆ ಖಾರ ಇರುತ್ತಂತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅನಾನಸು ನನ್ನ ಪ್ರಕಾರ ಭೂಮಿ ಮೇಲೆ ತುಂಬ ರುಚಿಯಾಗಿ ಸಿಗೋದು ಅಂದರೆ ಅದು ಇಲ್ಲಿ ಮಾತ್ರ ಅಂತ ಅನಿಸುತ್ತೆ. ಹೆಂಗಿರುತ್ತೆ ಅಂದರೆ ಸಿಹಿ ಪಾಕನ ತೊಗೊಂಡು, ನಾನು ಹೇಳುವಾಗಲೂ ಬಾಯಿ ಜಲ್ ಬರ್ತಿದೆ, ಪಾಕನ ತೊಗೊಂಡು ಬಾಯಿಗೆ ಹಾಕೊಂಡಂಗಿರುತ್ತೆ. ಸಖತ್ತಾಗಿತ್ತು. ನಾನು ಬರೋವರೆಗೂ ದಿನ ಅಲ್ಲಿಂದ ಹೋಗಿ ವಾಪಸ್ ಬರೋವರೆಗೂ ದಿನ ಒಂದು 2 ಪ್ಯಾಕ್ಸ್ ತೊಗೊಂಡು ತಿಂದ್ಬಿಟ್ಟು ನಾನು ಆಸೆ ತೀರ್ಸ್ಕೊಂಬಂದಿದ್ದೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇದು ನಾರ್ತ್ ಈಸ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಈಗಾಗಲೇ ನಿಮಗೆ ಕೆಲವೊಂದು ವಿಷಯ ಗೊತ್ತಿರುತ್ತೆ. ಇಲ್ಲೂ ತುಂಬ ಜನ ವ್ಲಾಗರ್ ಬಂದು ಮಾಡಿದ್ದಾರೆ ಈಗ ನಾರ್ತ್ ಈಸ್ಟ್ ಕಡೆ ಯಾವ ಥರ ಆಗುತ್ತೆ ಅಂತ. ಯಾಕೆಂದರೆ ಮೇಘಾಲಯ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವೇ, ಏಕೆಂದರೆ ಪ್ರತಿಯೊಂದೂ ಕೊಂಡ್ಕೊಂಡು ಹೋಗಿ ಅಲ್ಲಿ ಮಾರೋದು. ಹಾಗಾಗಿ ಮತ್ತು ಇಲ್ಲಿ ಫುಡ್ಡು ಜಾಸ್ತಿ ಹಂದಿ ಮಾಂಸ ತಿಂತಾರೆ. ಆ್ಯಂಡ್ ಇದನ್ನೇ ಏನು ಅಂತ ಕೇಳಿ ನೋಡಿದೆ, ಬಟ್ ನನಗೆ ಸ್ವಲ್ಪನೂ ಅರ್ಥ ಆಗಲಿಲ್ಲ. ಮತ್ತು ಎಲ್ಲದಕ್ಕೂ ಸಿಕ್ಕಾಬಟ್ಟೆ ಕಲರ್ ಹಾಕಿರ್ತಾರೆ. ಅದೊಂದು ತುಂಬ ಬ್ಯಾಡ್ ಥಿಂಗು. ಅದನ್ನೊಂದು ಬ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಂತೂ 4:30-5 ಗಂಟೆಗೆ ಕತ್ಲಾಗ್ಬಿಡುತ್ತೆ. ಈಗ 5:30 ಅಷ್ಟೇ ಆಗಿರೋದು. ಮತ್ತು ಇಲ್ಲಿ ಬೇಗ ಮಲ್ಕೋತಾರೆ, ಬೇಗನೆ ಸೂರ್ಯ ಉದಯನೂ ಆಗುತ್ತೆ. ಸೊ ಇದು ಮೊದಲನೇ ದಿನ ನಾನು ಕಾಮಾಕ್ಷಿ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಶಿಲಾಂಗ್ ಬಂದು ಇಲ್ಲಿ ಉಳ್ಕೊಂಡಿದ್ದೀನಿ. ಆ್ಯಂಡ್ ನನಗೇನಂದರೆ ಹೇರ್ ಕಟ್ ಮಾಡಿಸಿ ಒಂದು ಸ್ವಲ್ಪ ಶೇಪ್ ಕೊಡಿಸಿದ್ರೆ ನಾವು ಹೋಗೋವರೆಗೂ ಹಾಗೇ ಇರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆಗ್ರದಿಂದ ಮಾಡ್ಕೊಂಬಂದಿರಲಿಲ್ಲ. ಆ್ಯಂಡ್ ಇಲ್ಲಿ ಬಂದು ಹೇರ್ ಕಟ್ ಮಾಡಿಸಿ ಜಾಸ್ತಿ ಏನು ಮಾಡಲಿಲ್ಲ, ಜಸ್ಟ್ ಒಂದು ವಿ ಶೇಪ್ ಮಾಡ್ದೆ ಆಯಿತಾ. ಆಮೇಲೆ ಕೇಳಿದ್ರೆ ರೇಟು ಎಷ್ಟು ಹೇಳಬೇಕು, 600. ನಂಗೆ ಹೊಟ್ಟೆ ಎಲ್ಲ ಉರಿದೋಯ್ತು. ಫಸ್ಟ್ ಟೈಮ್ ಇಷ್ಟು ಎಕ್ಸ್ಪೆನ್ಸಿವ್ ಆಗಿ ನಾನು ಏರ್ ಕಟ್ಟಿಗೆ ದುಡ್ಡು ಕೊಟ್ಟಿದ್ದು ಅಂದರೆ. ಆಮೇಲೆ ಅವರು ಸಿಕ್ಕಾಗ ಕನ್ನಡದವರಲ್ಲ, ಅವ್ರಿಗೊಂದು ಸ್ವಲ್ಪ ಕನ್ನಡ ಬರುತ್ತೆ, ಬೆಂಗಳೂರಲ್ಲಿದ್ವಿ ಅಂತ ಅಂದರು. ಸ್ವಲ್ಪ ಮಾತಾಡಿಕೊಂಡು ಇಲ್ಲಿ ನಾನು ಹೇರ್ ವಾಶ್ ಮಾಡಿ ಅರ್ಧ ಕೂದಲು ಹೊರಗಡೆ ತೆಗೆದ್ರು. ಮೇಡಮ್ ಡ್ಯಾಮೇಜ್ ಆಗಿದೆ ಅಂದರೆ ಹೌದು, ನಾನು ಇಂಥ ಊರಲ್ಲಿದ್ದೀನಿ, ಅಲ್ಲಿರೋ ಖರಾಬ್ ನೀರು, ಖರಾಬ್ ಕಂಡೀಷನಲ್ಲಿ ಎಲ್ಲ ಇರೋದು, ಅದಕ್ಕೆ ಈಗ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಜಾಕ್ ಮಾಡ್ತಿದ್ದೆ. ಬಿಡಬೇಕಾಗುತ್ತೆ. ಆಮೇಲೆ ವೀಡಿಯೋ ಮಾಡೋಕೆ ಒಂದು ಸ್ವಲ್ಪ ಶೇಪ್ ಎಲ್ಲ ಇರಬೇಕಿತ್ತಲ್ಲ ಅಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡಿ ಸ್ಮೂತ್ ಆಗುತ್ತೆ ಕೂದಲು ಅಂತ ಇಲ್ಲೇ ಬಂದು ಎಲ್ಲ ಮಾಡಿಸ್ಕೊಬಿಟ್ಟೆ. 650 ನೆಗೆದು ಬಿದ್ದೋಯ್ತು. ನನ್ನ ಲೈಫಲ್ಲೇ ಎಷ್ಟು ಜಾಸ್ತಿ ದುಡ್ಡು ಕೊಟ್ಟಿರೋದು ಇದೆ ಫಸ್ಟು. ಮತ್ತು ಹೇರ್ ವಾಶ್ ಮಾಡಿ ಕಂಡೀಷ್ನಿಂಗ್ ಎಲ್ಲ ಮಾಡಿ ಸಿರಮ್ ಎಲ್ಲ ಹಚ್ಚಿ ಆಮೇಲೆ ಮಾಡಿದ್ರು. ಮತ್ತು ಸಿರಮ್ ಹಾಕಿ ಇದು ಮಾಡಿದ್ರು, ಏನೋ ಶೇಪ್ ಕೊಟ್ಟು ಮತ್ತೆ ಸಿರಮ್ ಹಾಕಿದ್ರು. ನೀಟಾಗಿ ನೋಡೋಕೆ ಒಂದು 2-3 ಡೇಸ್ವರೆಗೂ. ಇವತ್ತು ಬಂದು 2ನೇ ಡೇ, ಇವತ್ತು 2nd ಡೇ. ಇಲ್ಲಿ ಏನಪ್ಪ ಅಂದರೆ ಬೇಗ ಬೆಳಕಾರಿ ಅದರಿಂದ 8 ಗಂಟೆಗೆ ಆಲ್ಮೋಸ್ಟ್ 10 ಗಂಟೆ ಥರ ಕಾಣಿಸಿದೆ. ನಾನು ಸೋಂಬೇರಿ ಥರ 6:30ವರೆಗೂ ಮಲಗಿದ್ದೆ. ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಆಮೇಲೆ ಅಂದ್ಕೊಂಡು ಲೊಕೇಶನ್ನು ಮಾರ್ಕ್ ಮಾಡಾಗಿತ್ತು. ಒಂದು ಕಡೆ ನನ್ನ ಮೇನ್ ಏನು ಅಂದರೆ ಈಗ ಬಂದಿದ್ದೀನಲ್ಲ, ಹೆಂಗಿದ್ರು ಚೆನ್ನಾಗಿ ರೀಲ್ಸು ಮಾಡೋಣ ಅಂತ ಅಂದ್ಬಿಟ್ಟು ಸಖತ್ ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ, ಏನಕ್ಕೆ ರೀಲ್ಸ್ ಎಲ್ಲ ಬಿಡಬೇಕು ಅಂತ ಅಂದ್ಬಿಟ್ಟು ಅದೇ ಎಲ್ರಿಗೂ ಆಸೆ, ಹೊಸ ಬಟ್ಟೆ ಹಾಕೊಳ್ಳಿ, ಹೊಸ ಲೊಕೇಶನ್ಗೆ ಹೋಗ್ಲಿ, ರೀಲ್ಸ್ ಮಾಡೋರ ಕಥೆನೇ ಇದು. ಹಂಗಂತ ಅಂದ್ಬಿಟ್ಟು ನಾನು ಬೇರೆ ಬಟ್ಟೆ ಹಾಕೋಬೇಕಿತ್ತು ಒಂದು ಲೊಕೇಶನ್ಗೆ, ಅದೇ ಹತ್ರದಲ್ಲಿರೋ ಲೊಕೇಶನ್ಗೆ ಇದು ಹಾಕೋಬೇಕಿತ್ತು. ಚೇಂಜ್ ಮಾಡ್ಕೊಬಿಟ್ಟೆ. ಬಟ್ ಅದೇ ರಿಸ್ಕ್ ಏನೋ ಅಂದರೆ ಟೆಂಟ್ ತಂದಿದ್ದೀನಿ, ಅದಕ್ಕೋಸ್ಕರ ಬಟ್ಟೆ ಏನಾರು ಚೇಂಜ್ ಮಾಡೋ ಪರಿಸ್ಥಿತಿ ಬಂದರೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಈಗ ಮತ್ತೆ ಚೇಂಜ್ ಮಾಡ್ಕೋಬೇಕು. ಅದೇ ಬೇಜಾರಾಗ್ತಿದೆ. ಒಂದ್ಸತಿ ಹಾಕೊಂಡ್ಬಂದ್ಬಿಟ್ಟಿದ್ರೆ ಹೆಂಗೋ ಹಾಗೆ ಹೋಗ್ತಿತ್ತು. ಈಗ ಸೀದಾ ಬಂದು ಬೇಕಾದ್ರೆ ರೂಮಲ್ಲಿ ಚೇಂಜ್ ಮಾಡಿಕೊಂಡು ಬೈ ವಾಕಬಲ್ ಡಿಸ್ಟೆನ್ಸು ಒಂದು 300 ಮೀಟ್ರ್ ನಡ್ಕೊಂಡು ಹೋಗಿದ್ರೆ ನಂಗೆ ಇನ್ನೊಂದು ಲೊಕೇಶನ್ ಸಿಕ್ಬಿಡ್ತಿತ್ತು. ಅದೊಂದು ಪ್ರಾಬ್ಲಮ್. ಈಗ ಹೋಗ್ತಿರೋದು ಹುಮಿಯಂ ಲೇಕ್ ಅಂತ ಅಂದ್ಬಿಟ್ಟು ನೋಡೋಣ ವ್ಯೂ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಇಲ್ಲಿ ಎಲ್ಲದಕ್ಕೂ ಓನ್ ಟ್ಯಾಕ್ಸಿ ಮಾಡ್ಕೊಂಬರ್ಬೇಕು. ಈ ತಾತ ಒಂದು ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಹಿಡಿದ್ರು, ಮತ್ತು ಒಂದು ಸ್ವಲ್ಪ ನಿಯತ್ತು ಇರೋರ ಥರ ಕಾಣಿಸ್ತಿದ್ರು. ಸೊ ಹಂಗಾಗಿ ಇವ್ರನ್ನೇ ತೊಗೊಂಡ್ವಿ. ಯಾಕೆ ಅಂದರೆ ಬೇರೆಯವ್ರನ್ನೆಲ್ಲ ನೋಡ್ರೆ ತುಂಬ ಅಂದರೆ ಯಾಮರ್ಸೋಕ್ಕೆ ಕೂತಿದ್ರು ಜನ ಅನ್ನೋಗಿತ್ತು. ಮತ್ತು ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವು. ಇಲ್ಲೆಲ್ಲ ವೆದರ್ ಆಗಿರ್ಬೋದು, ಅಥವಾ ವೆದರ್ ಇನ್ನೂ ಸಖತ್ ಕೋಲ್ಡ್ ಬಿಡಿ. ಅದು ಬಿಟ್ಟರೆ ವ್ಯೂ ಎಲ್ಲ ನೋಡಿದ್ರೆ ಚಿಕ್ಕಮಂಗ್ಳೂರು ನೋಡಿದ್ರೆ ಇದು ನೋಡೋದೇ ಬೇಡ. ಚಿಕ್ಕಮಂಗ್ಳೂರಿನವರು ಇಲ್ಲಿ ಬರೋದೇ ಬೇಡ ನನ್ನ ಪ್ರಕಾರ.
ಬಟ್ ನಂಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಶಿಲಾಂಗ್ ಬರೋದು ತುಂಬಾ ವೇಸ್ಟು, ಡೆಡ್ ಇನ್ವೆಸ್ಟ್ಮೆಂಟು, ಇಲ್ಲಿ ಏನೂ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಚಿರಾಪುಂಜಿ ಅಂತ ಇದೆ, ಅಲ್ಲಿ ಮಾತ್ರ ಅಲ್ಟಿಮೇಟು. ನೀವು ಹೇಗೆ ಸೀನರೀಸ್ನ ನೀವು ಮೊಬೈಲಲ್ಲಿ ನೋಡ್ತೀರೋ, ಫೋಟೋಗಳಲ್ಲೆಲ್ಲ ನೋಡಿದಿರೋ ಸೇಮ್ ಡಿಟೋ ಹಾಗೇ ಇದೆ. ಅದು ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ. ನೀವು ಹೋದರೆ ಡೈರೆಕ್ಟ್ ಚಿರಾಪುಂಜಿಗೆ ಹೋಗಿ 5 ದಿನ ಬೇಕಾದ್ರೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗುತ್ತೆ ನಿಮಗೆ, ಸೀನರೀಸ್ ಸಿಗುತ್ತೆ. ಆ್ಯಂಡ್ ಇದು ಈ ಲೇಕಿಗೆ ಬಂದು ವೇಸ್ಟು, ಇಲ್ಲೇನೂ ಇರಲಿಲ್ಲ. ಬಟ್ ಬಂದು ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಮಗಿಲ್ಲಿ ಊಟಕ್ಕೊಂದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ, ಯಾಕೆಂದರೆ ಚಿಕನ್ ಮಾಡಿದ್ರು ನಮ್ಮ ಥರ ಇರೋದಿಲ್ಲ, ಏನೋ ಡಿಫ್ರೆಂಟಾಗಿರುತ್ತೆ. ಒಳ್ಳೆ ಊಟ ಸ್ಪಾಟ್ನ ಹುಡ್ಕೋದು ಕಷ್ಟ ಆಯಿತು. ಬಟ್ ಇಲ್ಲಿ ಯಾರೋ ಒಂದು ಹೋಮ್ ಮೇಡ್ ಥರ ಜಸ್ಟ್ ಮನೆಯಲ್ಲೇ ಅಲ್ಲೇ ಚಿಕ್ಕ ಸ್ಟಾಲ್ ಹಾಕೊಂಡು ಮಾಡೋ ಥರ ಇತ್ತು. ಅಲ್ಲಿ ಈ ಕಾಳು ಚನ್ನ ಅಂತ ಬರುತ್ತಲ್ಲ ಅದು ಮತ್ತು ರೈಸ್ ಕೊಟ್ಟಿದ್ರು. ಮತ್ತು ಇಲ್ಲಿ ರೈಸ್ನ ನಾವು ಹೇಗೆ ಸೌತ್ ಇಂಡಿಯನ್ಸ್ ಯೂಸ್ ಮಾಡ್ತೀವೋ ಅಷ್ಟೇ ರೈಸ್ ತಿಂತಾರೆ. ಸೊ ಹೇಗೋ ಒಂದು ಸ್ವಲ್ಪ ಸಿಕ್ಕಿದ್ದು ಮಾಡಿದ್ರಲ್ಲಿ ಇರೋದ್ರಲ್ಲಿ ಬೆಸ್ಟ್ ಇರೋದನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ. ನಾನಿಲ್ಲಿ 2 ದಿನ ಇದೆ. ರೂಮು 1,500 1,800 ಕೊಟ್ಟರೆ ಸಿಗುತ್ತೆ. ಬಟ್ ಇಲ್ಲೆಲ್ಲ ರೂಮ್ಸ್ ಎಲ್ಲ ಯಾವುದೇ ನೋಡಿರೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಯಾಕೆಂದರೆ ನಾನು ಆಗ್ರಾದಲ್ಲಿ ಡೆಲ್ಲಿಲಿ ನೋಡಿರೋ ಮಟ್ಟಕ್ಕೆ ಇರಲಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅದಕ್ಕೆ ಮಾತ್ರ 5 ಸ್ಟಾರ್ ಕೊಡ್ಬೋದು. ಆ್ಯಂಡ್ ಇಲ್ಲಿ 2 ಡೇಸ್ ಇರೋದ್ರಿಂದ ನನಗೆ ಏನಂದರೆ ಏನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಬಂದುಬಿಟ್ಟು ಸೇಮ್ ಒಂದು ಇದು ಸ್ಪಾಟ್ ನೇಮೇ ಮರ್ತ್ಕೊಬಿಟ್ಟಿದ್ದೀನಿ. ಸೊ ಆನ್ ದಿ ವೇ ನನಗೆ ಸಿಕ್ತು ಇದು ಈ ವ್ಯೂ. ಈಗಲೂ ಟೈಮ್ ಒಂದು 7 ಗಂಟೆ ಆಗಿದೆ. ತುಂಬ ಬೆಳಕಿರೋ ಥರ ಕಾಣಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಬಂದೆ. ಸೊ ಇವತ್ತು ಈ ಒಂದು ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿ ಮತ್ತೆ ಎಲ್ಲ ಬಟ್ಟೆ ತುಂಬಿಕೊಂಡು ನಾವು ವಾಪಸ್ ಚಿರಾಪುಂಜಿ ಹೋಗಬೇಕಿತ್ತು. ಅಲ್ಲಿಗೆ ಒಂದು 6-7 ಅವರ್ಸ್ ಹಿಡಿಯುತ್ತೆ. ಬಟ್ ಇಲ್ಲಿನ ಜನಕ್ಕೆ ಎಜುಕೇಷನ್ ಸ್ವಲ್ಪ ಕಮ್ಮಿನೇ, ನಮ್ಮ ಕಡೆ ಥರ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಿಲ್ಲ. ಮತ್ತು ಇಲ್ಲಿ ಹೋಗಿದ್ದ ಮಕ್ಕಳು ಕೂಡ ಅವ್ರಿಗೂ ಕೂಡ ಎಜುಕೇಷನ್ ಅವ್ರಿಗೂ ಇದೆ ಅಂತ ಹೇಳೋದಕ್ಕಾಗಲ್ಲ. ಏಕೆಂದರೆ ಅಲ್ಲಿ ಯಾವುದೂ ಹತ್ರದಲ್ಲಿ ಸ್ಕೂಲ್ಗಳಿರಲಿಲ್ಲ. ಅವ್ರಿಗೆ ಜಾಸ್ತಿ ಬೇಕು ಅಂತಲೂ ಅಂದ್ಕೊಳ್ಳಲ್ಲ. ಅವ್ರು ಅಗ್ರಿಕಲ್ಚರು ಮತ್ತು ಇಲ್ಲಿನ ಒಂದು ಟೂರಿಸಮ್ ಅದ್ರ ಮೇಲೆ ನಂಬ್ಕೊಂಡು ಡಿಪೆಂಡ್ ಆಗಿ ಜನ ಬದುಕ್ತಾ ಇದ್ದಾರೆ. ಅದೊಂದು ಚೂರು ಬೇಜಾರಾಗೋ ವಿಷಯನೇ. ಸೊ ಮಧ್ಯಾಹ್ನದಷ್ಟರೊಳಗೆ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಅದೇ ತಾತನ್ನ ಇಟ್ಕೊಂಡು ನಾನು ಚಿರಾಪುಂಜಿಗೆ ಹೊರಟೆ. ಅದು ಒಂದು 6 ಅವರು ಹಿಡಿಯುತ್ತೆ ಜರ್ನಿ. ಆಮೇಲೆ ಫುಲ್ಲು ರೋಡು ಖರಾಬ್ ಆಗಿಬಿಟ್ಟಿತ್ತು. ನಾನು ಎಲಿಫೆಂಟಾ ಫಾಲ್ಸ್ನ ಬೇಡ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೆ, ನಾನು ಹೋಗಲ್ಲ ಅಂತ. ಬಟ್ ನಿದ್ದೆ ಮಾಡ್ತಿದ್ದೆ. ಅವ್ರು ಹೇಳಿದ್ರು ಮೇಡಮ್ ಬಂತು ಇಲ್ಲೇ ಒಂದು ಸ್ವಲ್ಪ ದೂರ ಅಷ್ಟೇ, ಹೋಗ್ಬಿಟ್ಟು ನೋಡ್ಕೊಬನ್ನಿ, ಏನಕ್ಕೆ ಮಿಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನೇನು ಪ್ರಿಪೇರಾಗಿ ಬರಲಿಲ್ಲ. ಇಲ್ಲೊಂದು ರೀಲ್ಸ್ ಆಗ ಮಾಡಿದೆ, ಸಡನ್ನಾಗಿ ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು. ವ್ಯೂ ಹಿಂದೆಗಡೆ ಚೆನ್ನಾಗಿತ್ತು. ಸೊ ಹಾಗೆ ಬಂದು ನೋಡ್ಕೊಂಡು ಹೋದೆ. ಬಟ್ ನೀರಿರೋದ್ರ ಹತ್ರ ಚಳಿ ಇನ್ನೂ ಭಯಂಕರವಾಗಿ ಹಿಡಿತಾ ಇತ್ತು. ನಾನು ಈ ಊರಿಗೆ ಬಂದಿದ್ದ ಟೈಮ್ ಹೇಗಿತ್ತು ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾಕೆ ಅಂದರೆ ಮಳೆಗೆ ಏನಾರು ಸಿಗೋಕೊಬಿಟ್ರೆ ನೀವು ಎಲ್ಲೂ ಓಡಾಡೋಕ್ಕಾಗಲ್ಲ ಫ್ರೀಯಾಗಿ. ಆಮೇಲೆ ತುಂಬ ಕಡೆ ಜಾರ್ತಾ ಇರುತ್ತೆ. ಮತ್ತು ಮಳೆ ಇಲ್ಲದ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೀನರೀಸು ಜಾಸ್ತಿ ಸಿಗೋದಿಲ್ಲ, ತುಂಬ ನೀರು. ಬಟ್ ಆ ಥರ ಅಂದ್ಕೊಳ್ಳೋಂಗೆ ಇಲ್ಲ. ನಾವು ಹೋದಾಗ ಪ್ರತಿಯೊಂದೂ ನೋಡಿದೆ, ತುಂಬಾ ಚೆನ್ನಾಗಿತ್ತು. ವೆದರು ಕೋಲ್ಡ್ ಆಗಿತ್ತು, ಅದು ಬಿಟ್ಟರೆ ಮಳೆ ಇರಲಿಲ್ಲ. ಇಲ್ಲಿ ಬಂದು ರೀಚ್ ಆಗುವಾಗ ನಂಗೆ 4:30-5 ಗಂಟೆ ಆಗಿತ್ತು. ಸೊ ಇಲ್ಲೂ ಯಾವುದೋ ಅರ್ಜೆಂಟಿಗೆ ಬಂದು ಮುಂಚೆ ಬುಕ್ ಮಾಡಿದ್ದೆಲ್ಲ ಅಲ್ಲೇ ಬಂದು ನೋಡಿ ಒಂದು ರೂಮ್ ತೊಗೊಂಡಿದ್ದು. ಇಲ್ಲಿ ಏನಕ್ಕೆ ನಾನು ರೂಮ್ ತೊಗೊಂಡೆ ಅಂದರೆ ಫಸ್ಟ್ ಬಂದು ಟಾಯ್ಲೆಟು ಮತ್ತು ಬೆಡ್ಶೀಟು ಇದನ್ನೆಲ್ಲ ಚೆಕ್ ಮಾಡ್ತೀನಿ, ರೂಮ್ ಎಲ್ಲ ಕ್ಲೀನಾಗಿದೆಯಾ ಅಂತ. ಕ್ಲೀನಾಗಿದ್ದರೆ ಥಮ್ಸ್ ಅಪ್, ಅದು ಹೇಗೆ ಇರಲಿ, ಅದು ಹಂಚಿನ ಮನೆಯೇ ಆಗಲಿ ನಾನು ತೊಗೊಬಿಡ್ತಿದ್ದೆ. ಸೊ ಈ ಒಂದೇ ವ್ಲಾಗಲ್ಲಿ ಗೋವಾಟಿ, ಶಿಲಾಂಗು, ಚಿರಾಪುಂಜಿ 3 ತೋರಿಸಿದ್ದೀನಿ. ಅಂದರೆ ಚಿರಾಪುಂಜಿಯಿಂದ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಇವತ್ತು ಬಂದು ಆಲ್ಟ್ ಆಗಿದ್ದೀನಿ. ನಾನು ನಾಳೆಯಿಂದ ಏನು ಮಾಡ್ತೀನಿ, ಚಿರಾಪುಂಜಿಯಲ್ಲಿ ಎಷ್ಟೆಲ್ಲ ನೋಡಿದೆ, ಎಷ್ಟೆಲ್ಲ ಮಿಸ್ ಮಾಡಿಕೊಂಡೆ, ಏನು ಪಾಠ ಕಲಿತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮಿಸ್ ಮಾಡ್ದಲ್ಲೇ ನೆಕ್ಸ್ಟ್ ವ್ಲಾಗ್ನ ನೋಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.